ಹಾಯ್ ಫ್ರೆಂಡ್ಸ್, ನಾನು ಈಸಿಯಾಗಿ ಹೇಗೆ ಗೊಬ್ಬರ ಮಾಡೋದು ದೇವ್ರ ಹೂವಿಂದ ಮತ್ತು ವೆಜಿಟೇಬಲ್ಸು ಸೊಪ್ಪಿನ್ನು ಮತ್ತು ಉಳಿದಿರೋ ತರಕಾರಿ ಅದರಿಂದ ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ಒಂದು 2 ಇಂಚು 3 ಇಂಚಷ್ಟು ಮಣ್ಣು ಹಾಕಿದ್ದೆ ಈ ಗ್ರೋ ಬ್ಯಾಗಲ್ಲಿ. ಮತ್ತು ಹೂವು, ತರಕಾರಿ ಸಿಪ್ಪೆ, ಒಣಗಿದ ಎಲೆ ಅದನ್ನೆಲ್ಲ ತುಂಬಿಸ್ಕೊಂಡು ಬಂದೆ. ಈಗ ಇದು ತುಂಬಿದ ಮೇಲೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಅದಕ್ಕೆ ಮತ್ತು ಒಂದು 2 ಇಂಚ್ ಮಣ್ಣು ಹಾಕ್ತೀನಿ, 2-3 ಇಂಚ್ ಮಣ್ಣು ಹಾಕ್ತೀನಿ ನೋಡಿ. ಮಣ್ಣನ್ನೆಲ್ಲ ಇದ್ರ ಮೇಲೆ ಹಾಕ್ತೀನಿ ನೋಡಿ. ಮಣ್ಣು ಹಾಕಿ ಚೆನ್ನಾಗಿ ಹರಡ್ತೀನಿ ನೋಡಿ. ಹಳೆ ಮಣ್ಣು ಇರುತ್ತಲ್ಲ, ಅದೇ ಮಣ್ಣನ್ನೇ ನಾನು ತೊಗೊತೀನಿ. ಬೇರೆ ಹೊಸ ಮಣ್ಣಂತೇನಿಲ್ಲ, ಹಳೆ ಮಣ್ಣನ್ನೇ ತೊಗೊಂಡು ಅದಕ್ಕೆ ಚೆನ್ನಾಗಿ ಅದಾದಮೇಲೆ ಒಂದು 3-4 ದಿನ ಇದಕ್ಕೆ ನೀರು ಹಾಕ್ತಾ ಇರಬೇಕಾಗುತ್ತೆ. ನೀರು ಹಾಕ್ತಾಯಿದ್ರೆ ಅದೆಲ್ಲ ಸ್ವಲ್ಪ ಕೊಳೆಯುತ್ತೆ. ಅದಾದಮೇಲೆ ಸೊಪ್ಪಿನ ಬೀಜ ತೆಗೆದು ಸೊಪ್ಪಿನ ಬೀಜ ಹಾಕಿದ್ರೆ ಸೊಪ್ಪು ಆಗುತ್ತೆ. ಆ ಸೊಪ್ಪೆಲ್ಲ ಮುಗಿಯೋಷ್ಟರಲ್ಲಿ ಇದು ಗೊಬ್ಬರ ಆಗಿರುತ್ತೆ. ತುಂಬ ಸುಲಭವಾಗಿ ಗೊಬ್ಬರ ಆಗೋಗಿರುತ್ತೆ. ಇದು 1 ತಿಂಗಳು 1.5 ತಿಂಗಳಷ್ಟರಲ್ಲಿ ಗೊಬ್ಬರ ಆಗೋಗಿರುತ್ತೆ. ನಾನು ಇದೇ ಥರನೇ ಉಪಯೋಗಿಸೋದು. ನೀವು ಇದೇ ಥರ ಮಾಡಿ ಪರಿಸರವನ್ನು ಉಳಿಸಿ.